ಏನು 2 ದಿವಸ ನಮ್ಮ ಬೀದಿ ವ್ಯಾಪಾರಸ್ಥರ ಏನು ಸ್ವತ್ತುಗಳನ್ನು ನಾಶ ಮಾಡಿದ್ದಾರೆ. ಇವತ್ತು ಬೇರೆ ಬೇರೆ ಸುಳ್ಳು ಹೇಳಿಕೆಗಳನ್ನು ಕೊಟ್ಟು ನಮ್ಮನ್ನು ಏಮಾರಿಸುವ ಕೆಲಸವು ಇಲ್ಲಿ ಮಹಾನಗರ ಪಾಲಿಕೆಯಲ್ಲಿ ನಡೆಯುತ್ತೆ. ಆ ಕಾರಣವಾಗಿ ನಾವು ಬೆಳಗಿನಿಂದ ನಮ್ಮ ಆಯುಕ್ತರನ್ನು ಭೇಟಿಯಾಗಲು ನಾವು 10 ಗಂಟೆಗೆ ಇಲ್ಲಿ ಬಂದೇವೆ. ಆದರೆ ಆಯುಕ್ತರು ಇಷ್ಟ ತನಕ ನಮ್ಮ ಏನು ಇಲ್ಲಿ ಬಂದೇವೆ, ನಮ್ಮನ್ನು ಭೇಟಿಯಾಗಲು ಇನ್ನೂ ಸಹ ಅವರು ಬರಲಿಲ್ಲ. ಆ ಕಾರಣವಾಗಿ ನಾವು ಇವತ್ತು ನಮ್ಮ ಈ ಒಂದು ಧರಣಿಯನ್ನು ಮುಂದುವರಿಸಲು ನಾವೆಲ್ಲ ಇಲ್ಲಿ ಸೇರಿದರೆ ಈ ಒಂದು ಸಭೆಗೆ ಬಂದಂಥ ನಮ್ಮ ಮಾಜಿ ಗೌರವಾಧ್ಯಕ್ಷರಾದ ಶಿವಕುಮಾರ್ ಬಜ್ರವರಿಗೂ ನಾವು ಸ್ವಾಗತ ಬಂದಿದ್ದೇವೆ. ಹಾಗೆಯೇ ಬಂದ ಎಲ್ಲರಿಗೂ ಸ್ವಾಗತ ಕೋರಿ ನಮ್ಮ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಮ್ಮ ಗೌರವಾಧ್ಯಕ್ಷರಾದ BK ಅವರು ನೆರವೇರಿಸಬೇಕಂತ ಕೇಳಿಕೊಳ್ತೇವೆ. ಎಲ್ಲ ಮಾಧ್ಯಮದ ಸ್ನೇಹಿತರೆ, ನಮ್ಮ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ಬೀದಿ ಬದಿ ವ್ಯಾಪಾರ ಮಾರಾಟಗಾರರ ಫೆಡರೇಷನ್ ರಾಜ್ಯ ಅಧ್ಯಕ್ಷರಾದ ಸುನೀಲ್ ಕುಮಾರ್ ಬಜಾರ್ ಅವರಿದ್ದಾರೆ. ನಮ್ಮ ಶ್ರೇಯು ಸಂಘದ ಅಧ್ಯಕ್ಷರಾದ ಮೊಹಮ್ಮದ್ ಮುಸ್ತಫಾ ಅವರಿದ್ದಾರೆ. ಪ್ರಧಾನ ಕಾರ್ಯದರ್ಶಿ ಹರೀಶ್ ಪೂಜಾರಿ ಅವರಿದ್ದಾರೆ. ಅದೇ ರೀತಿ ನಮ್ಮ ಮುಖಂಡರಾಗಿರ್ತಕ್ಕಂಥ CS ಶಂಕರ್ ಅವರು, ರೈಮಾನ್ ಅವರು, ಅದೇ ರೀತಿ ನಮ್ಮ ಶ್ರೀಧರ್ ಭಂಡಾರಿ ಅವರು, ಸಾಮಾಜಿಕ ಕಾರ್ಯಕರ್ತರಾಗಿರ್ತಕ್ಕಂಥ ಮಂಜುಳಾ ನಾಯಕ್ ಅವರು ಈ ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ. CITUನ ಮುಖಂಡರಾಗಿರ್ತಕ್ಕಂಥ AB ಸ್ಟೆಪ್ಪಿನ ಮುಖಂಡರು ಇದ್ದಾರೆ. ಇವತ್ತು ಬಹಳ ಮುಖ್ಯವಾಗಿ ಮಂಗಳೂರಿನಲ್ಲಿ ಕಳೆದ 2 ದಿನಗಳಿಂದ ಮಹಾನಗರ ಪಾಲಿಕೆಯವರು ನಡೆಸ್ತಾ ಇರುವಂತಹ ಈ ಟೈಗರ್ ಕಾರ್ಯಾಚರಣೆ ಏನಿದೆ, ಇದು ಕಾನೂನು ಬಾಹಿರವಾಗಿರ್ತಕ್ಕಂಥ ಒಂದು ಕಾರ್ಯಾಚರಣೆ ಮತ್ತು ಈ ಕಾರ್ಯಾಚರಣೆಯನ್ನ ಮಾಡುವಂತ ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರ ಜೀವನೋಪಾಯ ಸಂರಕ್ಷಣೆ ಮತ್ತು ನಿಯಂತ್ರಣ ಕಾಯ್ದೆ 2014, ಕರ್ನಾಟಕ ಬೀದಿ ಬದಿ ವ್ಯಾಪಾರದ ಅಧಿನಿಯಮ 2019 ಇದನ್ನು ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಮಹಾನಗರ ಪಾಲಿಕೆಯನ್ನ ನಾವು ಒತ್ತಾಯ ಮಾಡುವಂಥದ್ದು, ಬಡ ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಮಾನುಷವಾಗಿ ಅನಾಗರಿಕವಾಗಿ ಏನು ಬುಲ್ಡೋಸರ್ಗಳನ್ನ ಬಳಸಿ ನೀವು ದಾಳಿಯನ್ನ ಮಾಡಿದ್ರಿ. ಇದು ಇವತ್ತು ಮಂಗಳೂರಿನ ಜನತೆ, ಇಡೀ ಜನರ ಬಗ್ಗೆ ಈ ಮಂಗಳೂರಿನ ನಿನ್ನೆ ಮಾಡಿರ್ತಕ್ಕಂಥ ಒಂದು ಕೆಲಸ ಏನಿದೆ ಮಹಾನಗರ ಪಾಲಿಕೆ, ಇದು ಈ ಮಂಗಳೂರಿಗೆ ಒಂದು ಕಪ್ಪು ಚಿಕ್ಕಿ. ಒಂದು ತಾಯಿ ತನ್ನ ಮಗುವನ್ನ ತನ್ನ ತೋಳಿನ ಮೇಲೆ ಇಟ್ಕೊಂಡು ಅಂಗಲಾಚಿ ಬೇಡ್ತಾ ಇದೆ. ಇವತ್ತೊಂದು ಮಹಿಳೆ ತನ್ನ ಮಕ್ಕಳನ್ನ ಶಾಲೆಗೆ ಕಳಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಗಾಡಿಗಳನ್ನ ಬಚ್ಚಿಟ್ಟಿದ್ರು, ಯಾವುದೋ ಒಂದು ಮನೆಯಲ್ಲಿ ಇಟ್ಟಿದ್ರು, ಅಲ್ಲಿ ಹೋಗಿ ಅವರ ಕಾಲಿಡಿಕೊಂಡು ಬೇಡಿದ್ರು. ಆದರೂ ಕೂಡ ಒಂದು ಮಾನವೀಯತೆಯನ್ನು ತೋರಿಸಿದಂತಹ ನಮ್ಮ ಮಹಾನಗರ ಪಾಲಿಕೆ ಅಧಿಕಾರಿಗಳು ಇವತ್ತು ಸ್ಪಷ್ಟವಾಗಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಇವತ್ತು ನೀವು ಯಾರ ನಿರ್ದೇಶನವನ್ನ ಪಾಲನೆ ಮಾಡ್ತಾ ಇದ್ದೀರಿ, ಇವತ್ತು ನೀವು ನಿರ್ದೇಶನಗಳನ್ನ ಪಾಲನೆ ಮಾಡುವಂತಹ ಸಂದರ್ಭದಲ್ಲಿ ಕಾನೂನುಗಳು ನಿಯಮಗಳು ಏನೇನೇ ಹೇಳ್ತದೆ ಅನ್ನೋದನ್ನ ನೀವು ಗಮನದಲ್ಲಿ ಇಟ್ಕೊಳ್ಳದೇನೆ ಮಾಡಿರ್ತಕ್ಕಂಥ ಒಂದು ತೀರ್ಮಾನ ಏನಿದೆ ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ನಮ್ಮವರು ಕಳೆದ 2 ದಿನಗಳಿಂದ ಇವತ್ತು ಹೊಟ್ಟೆಪಾಡಿಗಾಗಿ ಬದುಕುವಂತಹ ಬೀದಿ ವ್ಯಾಪಾರಿಗಳು ಇವತ್ತು ನಮ್ಮ ಮೇಲೆ, ನಮ್ಮ ವ್ಯಾಪಾರಿಗಳ ಮೇಲೆ ನೀವು ದಾಳಿ ಮಾಡಿದ್ದೀರಿ. ಪಟ್ಟಣ ವ್ಯಾಪಾರ ಸಮಿತಿ ಮಂಗಳೂರಿನಲ್ಲಿ ಇದೆ. ಪಟ್ಟಣ ವ್ಯಾಪಾರ ಸಮಿತಿಯಲ್ಲಿ ಬೀದಿ ವ್ಯಾಪಾರಿಗಳು 10 ಜನ ಇದ್ದಾರೆ. ಅದರ ಜೊತೆಯಲ್ಲಿ ಅಧಿಕಾರಿಗಳು, ಸಾಮಾಜಿಕ ಕಾರ್ಯಕರ್ತರು ಎಲ್ಲರೂ ಸೇರಿ 24 ಜನರ ಒಂದು ಸಮಿತಿಯಲ್ಲಿ ಅಲ್ಲಿ ಚರ್ಚೆ ಮಾಡಬೇಕು. ಅಲ್ಲಿ ಚರ್ಚೆ ಮಾಡಿ ದಾಳಿ ಮಾಡಬೇಕು. ನೀವೇ ಇದೇ ಮಹಾನಗರ ಪಾಲಿಕೆ ಆಯುಕ್ತರು ಆನಂದ್ ಅವರು ಇಲ್ಲಿಗೆ ಬಂದಂತಹ ಸಂದರ್ಭದಲ್ಲಿ ನೀವು ನಮ್ಮನ್ನೆಲ್ಲ ಕರೆದು ಮುಖ್ಯಮಂತ್ರಿಗಳಿಂದ ನಿಮ್ಗೆ ID ಕಾರ್ಡ್ ನಾನು ಕೊಡಿಸ್ತೀನಪ್ಪ ಅಂತ ಹೇಳಿದ್ರಿ, ನಮ್ಮನ್ನು ಕರ್ಕೊಂಡು ಹೋಗಿರಿ. ಅಲ್ಲಿ ನೀವು ಒಳಗಡೆ ಕೂತು ಯಾರ ಹತ್ರ ಕೊಡಿಸುವಂತ ಪ್ರಯತ್ನವನ್ನು ಮಾಡಿದ್ರಿ. ಮುಖ್ಯಮಂತ್ರಿಗೆ ಗೊತ್ತಿಲ್ಲ, ಕಾರ್ಯಕ್ರಮ ನನಗೆ ಅಲ್ಲಿಂದ 5 ಜನರಿಗೆ ಕೊಡ್ತೀರಿ. ಆವತ್ತು ಹೋರಾಟವನ್ನು ಮಾಡಿದಿರಿ. ಇದೇ ರೀತಿ ನಿಮ್ಮ ಕಚೇರಿಗೆ ಒಂದು ಸಲ ನಾವು ಗುತ್ತಿಗೆ ಹಾಕಿದಾಗ ಮತ್ತೆ ನೀವು ಮತ್ತೊಂದು ನಾಟಕ ಮಾಡಿದ್ರಿ. ನವೆಂಬರ್ 1ನೇ ತಾರೀಕು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಂದ ನಮ್ಗೆ ID ಕಾರ್ಡ್ ಕೊಡುವಂತ ಕೆಲಸವನ್ನು ಮಾಡಿದ್ರಿ. ನಮ್ಮ ಕೈಯಲ್ಲಿ ID ಕಾರ್ಡ್ ಇದೆ, ನೀವು ಪ್ರಿಂಟ್ ಮಾಡಿರ್ತಕ್ಕಂಥ ID ಕಾರ್ಡ್ ಇದೆ ನೋಡಿ. ಇದು 2026ರವರೆಗೆ ವ್ಯಾಲಿಡಿಟಿ ಇರುವಂತಹ ID ಕಾರ್ಡ್ಗಳು. ಇಂಥ ID ಕಾರ್ಡ್ಗಳು ಮಹಾನಗರ ಪಾಲಿಕೆ ಒಳಗಡೆ 667 ಜನರಿಗೆ ID ಕಾರ್ಡ್ ನ ಮುದ್ರಣ ಮಾಡಿಟ್ಟಿದ್ದೀರಿ. ಇದು ಗುಂಡೂರಾವ್ ಅವರಿಂದ ಪಡೆದಿರತಕ್ಕಂಥ ID ಕಾರ್ಡ್ಗಳಿದೆ. ಇವತ್ತು ದಾಳಿ ಮಾಡಿರುವಂತವರಲ್ಲಿ ಇವತ್ತು ಚಂದ್ರ ಅವರ ಗಾಡಿ ಮೇಲೆ ನೀವು ದಾಳಿ ಮಾಡಿದ್ರಿ. ಅವರ ದಾಳಿ ಮಾಡುವಂತಹ ಸಂದರ್ಭದಲ್ಲಿ ನೋಡಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ದಾಳಿ ಮಾಡುವಂತ ಅವ್ರು ಕೇಳಿದ್ರು, ನಿಮ್ಗೆ ID ಕಾರ್ಡ್ ಇದೆ, ನಮ್ಮ ಹತ್ರ ID ಕಾರ್ಡ್ ಇದೆ, ನಮ್ಗೆ ಕೊಡಬೇಡಿ ಅಂತ, ನಮ್ಗೆ ನಮ್ಮನ್ನ ಗಾಡಿಯನ್ನ ಕೊಟ್ಬಿಡಿ, ತೊಂದರೆ ಮಾಡಬೇಡಿ ಅಂತ ಕೇಳಿದ್ರು. ತೊಂದರೆ ಮಾಡಬೇಡಿ ಕೇಳಿದ್ರು ಕೂಡ ID ಕಾರ್ಡ್ ಯಾವನ್ನು ಕೊಟ್ಟಿದ್ರು ಅಂತ ಕೇಳ್ತಾರೆ. ಯಾರು? ನಮ್ಮ ಮಹಾನಗರ ಪಾಲಿಕೆ AC ಅವರು. ನೀವು ಆಫೀಸಲ್ಲಿ ಪ್ರಿಂಟ್ ಮಾಡಿದ್ದು ಅಂತ ಹೇಳ್ತಾರೆ. ಮಹಾನಗರ ಪಾಲಿಕೆಯ ಆಯುಕ್ತರು ಸಹಿ ಮಾಡಿದ್ದಾರೆ, ಅಪ್ರೂವಲ್ ಆಗಿದೆ.
ಈ ರೀತಿಯ ಒಂದು ಐಡಿ ಕಾರ್ಡ್ ಅನ್ನ ಒಂದು ಮಹಾನಗರ ಪಾಲಿಕೆಯವರೇ ಕೊಟ್ಟು ಆಯುಕ್ತರ ಸಹಿ ಇದ್ದಂತ ಐಡಿ ಕಾರ್ಡ್ ಅನ್ನ ನೀವು ಧಿಕ್ಕರಿಸ್ತೀರಂತಾದ್ರೆ ತಿರಸ್ಕರಿಸ್ತಾರಂತಾದ್ರೆ ಇವತ್ತು ಯಾವ ಉದ್ದೇಶ ಇಟ್ಕೊಂಡು ದಾಳಿಯನ್ನ ಮಾಡಿರ್ತಕ್ಕಂಥ ಏನು ರೇಖಾ ಶೆಟ್ಟಿಯವರು ಎಸಿ ಅವರು ದಾಳಿ ಮಾಡ್ತಾ ಇದ್ದಾರಲ್ಲ 2 ದಿನಗಳಿಂದ ತಾಯಿ ನಿಮ್ಗೆ ಏನಾದ್ರು ತಾಯಿ ಇದೆ ಇಲ್ವಾ ಅಂತ ನಾನು ಕೇಳ್ತೇನೆ. ತಾಯಿ ನಿಮ್ ಕಾಲ ಹಿಡ್ಕೊಂಡು ಬೇಡ್ಕೊಂಡ್ರಲ್ಲ, ಯಾಕೆ ಆ ರೀತಿ ಒಂದು ಅಮಾನುಷವಾಗಿ ಮಾಡ್ತೀವಿ, ಅಮಾನವೀಯವಾಗಿ ವರ್ತನೆ ಮಾಡ್ತೀವಿ? ಮಹಾನಗರ ಪಾಲಿಕೆ ಕಮಿಷನರ್ ಬೆಳಿಗ್ಗೆ 10 ಗಂಟೆಗೆ ನಾವು ಕಾಯ್ತಾ ಇದ್ದೀವಿ, ದಾಳಿ ನಿಲ್ಲಿಸಿ ಬನ್ನಿ ಮಾತನಾಡಿ, ನಮ್ಮ ಸೊತ್ತುಗಳನ್ನು ವಾಪಸ್ ಕೊಡಿ, ಡ್ಯಾಮೇಜ್ ಮಾಡಿದಕ್ಕೆ ಪರಿಹಾರ ಕೊಡಿ. ಇವತ್ತು ನಾವು ಪತ್ರಿಕಾಗೋಷ್ಠಿಯ ಮೂಲಕ ನಾವು ಕೇಳ್ತಾ ಇರುವಂತದ್ದು, ಬೀದಿ ಬದಿ ವ್ಯಾಪಾರವನ್ನ ತಡೆಯಲಿಕ್ಕೆ ಹತ್ತಿಗಲಿಕ್ಕೆ ನಿಮ್ಮಿಂದ ಆಗುವುದಿಲ್ಲ. ಈಗ ಬೀದಿ ಬದಿ ವ್ಯಾಪಾರಕ್ಕಾಗಿ ಕಾನೂನು ಇದೆ. ಕಾನೂನು ಇಲ್ಲದಂತಹ ಸಂದರ್ಭದಲ್ಲಿ 2011ರಲ್ಲಿ ಕಾನೂನೇ ಇರಲಿಲ್ಲ ಈ ದೇಶದಲ್ಲಿ ಬೀದಿ ವ್ಯಾಪಾರಿಗಳಿಗೆ. ಆ ಕಾಲದಲ್ಲಿ ನಾವು ಹೋರಾಟ ಮಾಡಿ ನಮ್ಮ ಬದುಕು ಹಕ್ಕಿಗಾಗಿ ಹೋರಾಟ ಮಾಡಿದ್ವಿ. ಇವತ್ತು ಕಾನೂನು ಇದೆ. ಕಾನೂನು ಇದ್ದಾಗ ನೀವು ಕಾನೂನನ್ನ ಪಾಲನೆ ಮಾಡುವಂತ ಕೆಲಸವನ್ನ ಮಾಡಬೇಕಾಗಿದೆ. ಮಾನ್ಯ ಆಯುಕ್ತರು, ಬಹುಶಃ ನಿಮಗೆ ಮಂಗಳೂರಿನ ಬಗ್ಗೆ ಚೆನ್ನಾಗಿ ಗೊತ್ತಿದ್ದು ನಾನು ಭಾವಿಸ್ತೀನಿ. ನಾವು ಮಾನ್ಯ ಸುದೀಪ್ ಶೆಟ್ಟಿಯವರು ಮಂಗಳೂರಿನವರೇ, ಏನು ಆರೋಪ ಮಾಡ್ತೀರಿ ನೀವು? ಕಲಪೆ ಆಹಾರ, ಗುಣಮಟ್ಟ ಇಲ್ಲದಂತಹ ಆಹಾರ ಮಾಡ್ತಾರೆ, ಕಂಪ್ಲೇಂಟ್ಗಳಿವೆ. ಏನು ಮಂಗಳೂರಿನವರು ದಟ್ರ 20, 30, 40 ವರ್ಷದಿಂದ ಆಹಾರದ ಮಾರಾಟ ಮಾಡತಕ್ಕಂತ ಬೀದಿ ವ್ಯಾಪಾರಿಗಳಿದ್ದಾರೆ. ಹಾಗಾದ್ರೆ ಅವರ ಹತ್ರ ಎಲ್ಲ ಕಲಪೆ ಗುಣಮಟ್ಟದ ಆಹಾರ ತಿಂದವರು ಎಲ್ಲರೂ ದಟ್ರ ಮಂಗಳೂರಿನವರು? ಎಲ್ಲರೂ ಮೂರ್ಖರ? ಇನ್ನೇನು ಹೇಳ್ತೀರಿ ನೀವು? ಇದರಲ್ಲಿ ಲಿಕ್ಕರ್ ಸಿಕ್ಕಿದೆ ಅಂತ ಹೇಳ್ತೀರಿ. ಗೂಡಂಗಡಿಗಳಲ್ಲಿ ಲಿಕ್ಕರ್ ಸಿಕ್ಕಿದೆ. ಯಾಕೆ ಇಲ್ಲಿ ಲಿಕ್ಕರು? ಇಲ್ಲಿ ಗೂಡಂಗಡಿ ಇಲ್ವಾ? ಲಿಕ್ಕರ್ ಸಿಗುವುದಿಲ್ವಾ? ಲಿಕ್ಕರ್ ಬೇಕಿದ್ರೆ 10-20 ಕಿಲೋಮೀಟರ್ ದೂರ ಹೋಗಬೇಕಾ? ಹೆಜ್ಜೆಗೆ ಇಲ್ಲಿ ವೈನ್ ಶಾಪ್ಗಳಿದೆ. ಇಲ್ಲಿ ಗೂಡಂಗಡಿಯಲ್ಲಿ ಲಿಕ್ಕರ್ ಮಾಡಿದ್ರೆ ಯಾವ ತಗೊಳ್ತಾರೆ? ಇಲ್ಲಿ ಬಂದು ಮಾತಾಡುವಾಗ ಒಂದು ಪರಿಜ್ಞಾನ ಇರಬೇಕ್ರಿ. ಲಿಕ್ಕರ್ ಸಿಕ್ಕಿದೆ ಅಂತ ಹೇಳ್ತೀರಿ. ಆಹಾರ ಗುಣಮಟ್ಟ, ನೀವೇ ಬೀದಿ ವ್ಯಾಪಾರಿಗಳಿಗೆ, ಆಹಾರ ಮಾರಾಟಗಾರರಿಗೆ ತರಬೇತಿಯನ್ನ ಇತ್ತಲ್ಲ ಕಳೆದ ವರ್ಷ 10 ದಿನದ ತರಬೇತಿ ಇತ್ತು. ನಮ್ಮವರೆಲ್ಲ ತಯಾರಾಗಿದ್ರು. ಮೊದಲ ದಿನ ಬಂದಿದ್ರು, 2ನೇ ದಿನ ನೀವು ಅದನ್ನು ರದ್ದು ಮಾಡಿದ್ದೀರಿ. ನೀವೇನ್ ಹೇಳ್ತೀರಿ? ಈಗ ಗೂಡಂಗಡಿಗಳ ಮೇಲೆ ದೊಡ್ಡ ರೀತಿಯ ದಂಧೆ ನಡೀತಾ ಇದೆ. ಏನ್ ದಂಧೆ ನಡೀತಾ ಇರೋದು? ಯಾರು ದಂಧೆ ಮಾಡ್ತಾ ಇದ್ದಾರೆ ಅವರ ಪಟ್ಟಿಯನ್ನು ನಾವು ಕೊಟ್ಟಿದ್ದೇವೆ. ಯಾರ್ಯಾರಿಗೆ ಗೂಡಂಗಡಿಗಳು ಎಷ್ಟೆಷ್ಟಿವೆ, ಯಾರ್ಯಾರ ಹೆಸರಿನಲ್ಲಿದೆ, ಯಾರ್ಯಾರು ಎಷ್ಟೆಷ್ಟಿಗೆ ಬಾಡಿಗೆ ಕೊಡ್ತಾ ಇದ್ದಾರೆ, ಯಾರ್ಯಾರು ತಂದು ಇಡ್ತಾ ಇದ್ದಾರೆ. ಉದಾಹರಣೆಗೆ ನಮ್ಮ ಸರ್ವಿಸ್ ಬಸ್ ಸ್ಟ್ಯಾಂಡ್ ಒಳಗಡೆ ಒಂದು ಗಾಡಿ ಬಂತು 1 ವರ್ಷದ ಹಿಂದೆ. 4 ಶಟರ್ನ ಗಾಡಿ, ಬಹಳ ಗಟ್ಟಿಮುಟ್ಟಾಗಿ ಮಾಡಿದ್ರು. ಅದನ್ನು ಮಾಡುವಂತ ಸಂದರ್ಭದಲ್ಲಿ ನಾವು ಹೋದ್ವಿ, ಅಲ್ಲಿ ಓಪನ್ ಮಾಡುವ ಕೇಳಿದಾಗ ಶಾಸಕರ ಜನ ನಾವು ಇವತ್ತಿನವರೆಗೆ ಅದನ್ನು ಓಪನ್ ಮಾಡ್ಲಿಕ್ಕೆ ಬಿಡಲಿಲ್ಲ. ಆದ್ರೆ ಮಹಾನಗರ ಪಾಲಿಕೆಯವರು ಅದನ್ನು ಅಲ್ಲಿಂದ ಮುಟ್ಟುವಂತ ಕೆಲಸ ಧೈರ್ಯ ಅವರಿಗೆ ಇಲ್ಲ. ನಿಮ್ಮ ಬುಲ್ಡೋಸರ್ಗಳು ಬಡ ಬೀದಿ ವ್ಯಾಪಾರಿಗಳ ಅವರ ಗೂಡಂಗಡಿಗಳನ್ನು ಹೊಡಿಲಿಕ್ಕೆ ಮಾತ್ರ ಬಳಕೆಯಾಗಿದೆ. ಉಳ್ಳವರ ಪ್ರಭಾವಿಗಳ ಅಂಗಡಿಗಳನ್ನಿಟ್ಟು ಬಾಡಿಗೆ ಕೊಡ್ತಾ ಇದ್ರಲ್ಲ, ಅವರು ಯಾರನ್ನ ನೀವು ಮುಟ್ಟಿಲ್ಲ. ಯಾಕಂದ್ರೆ ನಿಮ್ಮ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಈ ರೀತಿ ದಂಧೆ ಮಾಡುವಂತವ್ರು, ಬೀದಿ ಬದಿ ವ್ಯಾಪಾರಸ್ಥರ ಹೆಸರಿನಲ್ಲಿ ದಂಧೆ ಮಾಡ್ತಕ್ಕಂಥ. ನಮ್ಮ ಸಂಘದಲ್ಲಿ ನಾವು ಇವತ್ತು ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ, ಆ ರೀತಿಯ ದುರುಪಯೋಗ ಮಾಡತಕ್ಕಂಥವರಿಗೆ ಯಾರಿಗೂ ಕೂಡ ಐಡಿ ಕಾರ್ಡ್ ಅನ್ನ ಕೊಡ್ಲಿಕ್ಕೆ ನಾವು ಬಿಟ್ಟಿಲ್ಲ. 667 ಮಂದಿ ಸ್ವತಃ ಅವರೇ ದುಡಿದು ವ್ಯಾಪಾರ ಮಾಡತಕ್ಕಂಥವರಿಗೆ ನಾವು ಕೊಟ್ಟಿದ್ದೇವೆ. ಐಡಿ ಕಾರ್ಡ್ ಕೊಡಿಸಲಿಕ್ಕೆ ನಾವು ಪ್ರಯತ್ನ ಮಾಡಿದ್ದೇವೆ. ಅದೇ 667 ಮಂಗಳೂರು ಮಹಾನಗರ ಪಾಲಿಕೆಯ ಪಟ್ಟಣ ವ್ಯಾಪಾರ ಸಮಿತಿಯಲ್ಲಿ ಅನುಮೋದನೆಗೊಂಡಿದೆ. 2021ರಲ್ಲಿ ಅನುಮೋದನೆಗೊಂಡಿರುವುದನ್ನ ನೀವು ಇನ್ನೂ ಕೂಡ ಐಡಿ ಕಾರ್ಡ್ ಅನ್ನ ಕೊಟ್ಟಿಲ್ಲ. ಪಟ್ಟಣ ವ್ಯಾಪಾರ ಸಮಿತಿಯನ್ನು ನಿಮಗೆ ಕರೆಯಲಿಕ್ಕೆ ಮಹಾನಗರ ಪಾಲಿಕೆ ಇವರಿಗೆ ಸಾಧ್ಯ ಆಗುವುದಿಲ್ಲ. ಮಹಾನಗರ ಕಮಿಷನರ್ ಅವರಿಗೆ ನೀವು ಪಟ್ಟಣ ವ್ಯಾಪಾರ ಸಮಿತಿ ಅಧ್ಯಕ್ಷರಾಗಿದ್ದುಕೊಂಡು ನೀವು ನಮ್ಮನ್ನು ಕರೆಸಿ ಮಾತಾಡಬೇಕು. ಪಟ್ಟಣ ವ್ಯಾಪಾರ ಸಮಿತಿ ಸಭೆಯನ್ನು ಕರೆಯಬೇಕು. ನೀವು ಇವತ್ತು ಇಲ್ಲಿ ಬರುವವರೆಗೆ ಮಾನ್ಯ ಆಯುಕ್ತರೇ, ನೀವು ಇಲ್ಲಿ ಇವತ್ತು ನಮ್ಮ ಜೊತೆ ಒಂದು ಟೈಗರ್ ಕಾರ್ಯಾಚರಣೆ ನಿಲ್ಲಿಸಿದ್ದೇವೆ. ನಮಗೆ ಪರಿಹಾರ ಏನು, ನಮ್ಮ ಸ್ವತ್ತುಗಳು ನಷ್ಟ ಆಗಿದೆ, ನಾಶ ಮಾಡಿದರೆ ಆ ವಸ್ತುಗಳು ವಾಪಸ್ ಕೊಡಬೇಕು. ನಾಶ ಮಾಡಿರ್ತಕ್ಕಂಥ ವಸ್ತುಗಳಿಗೆ ಪರಿಹಾರ ಕೊಡಬೇಕು. ಆ ಘೋಷಣೆ ಆಗುವವರೆಗೆ ನಾವು ಇಲ್ಲಿಂದ ಕದಲ್ತಕ್ಕಂತಹ ಪ್ರಶ್ನೆ ಇಲ್ಲ. ನಾವು ತೀರ್ಮಾನ ಮಾಡಿದ್ದೇವೆ, ಸ್ಪಷ್ಟವಾಗಿ ತೀರ್ಮಾನ ಮಾಡಿದ್ದೇವೆ, ದೃಢವಾದ ತೀರ್ಮಾನ ಮಾಡಿದ್ದೇವೆ. ನಮ್ಮ ಬೀದಿ ವ್ಯಾಪಾರಸ್ಥರ ಮೇಲೆ ನೀವು ದಾಳಿಯನ್ನ ನಿಲ್ಲಿಸುವವರೆಗೆ ನಾವು ಇಲ್ಲಿಂದ ಕದಲುವಂತ ಪ್ರಶ್ನೆ ಇಲ್ಲ, ಇಲ್ಲಿಂದ ಹೋಗುವಂತ ಪ್ರಶ್ನೆ ಇಲ್ಲ. ರಾತ್ರಿ ಇಲ್ಲೇ ಮಲಗ್ತೀವಿ, ಇಲ್ಲೇ ಊಟ ಮಾಡ್ತೀವಿ, ಇಲ್ಲೇ ಅಡಿಗೆ ಮಾಡ್ತೀವಿ, ಇಲ್ಲೇ ಎಲ್ಲವೂ ಮಾಡ್ತೀವಿ. ನಾವು ಇಲ್ಲಿಂದ ಹೋಗುವಂತ ಪ್ರಶ್ನೆ ಇಲ್ಲ. ಇವತ್ತು ಈ ರೀತಿಯ ಒಂದು ದೌರ್ಜನ್ಯ ದಬ್ಬಾಳಿಕೆಯನ್ನ ಜಿಲ್ಲಾಡಳಿತ ಗಮನಿಸ್ತಾ ಇದೆ ಅಂತ ನಾವು ಭಾವಿಸ್ತೀವಿ. ಮಾನ್ಯ ಗುಂಡೂರಾವ್ ಅವರು ಹಿಂದೆ ನಾವು ಇದೇ ರೀತಿಯಲ್ಲಿ ಕಮಿಷನರ್ ಕಚೇರಿಗೆ ಮುತ್ತಿಗೆ ಹಾಕಿದ ನಂತರ ಗುಂಡೂರಾವ್ ಉಸ್ತುವಾರಿ ಸಚಿವರು ನಮ್ಮನ್ನ ಸರ್ಕಿಟ್ ಹೌಸಲ್ಲಿ ಕರೆದು ಮೀಟಿಂಗ್ ಮಾಡಿದ್ರು. ಆಮೇಲೆ ನಮಗೆ 10 ಜನಕ್ಕೆ ಸಾಂಕೇತಿಕವಾಗಿ ಕೊಟ್ಟರು, ಉಳಿದವರಿಗೆಲ್ಲರಿಗೂ ಅವ್ರು ಕೊಡ್ತಾರಪ್ಪ ಅಂತ ಹೇಳಿದ್ರು. ಇಲ್ಲಿವರೆಗೂ ಕೊಟ್ಟಿಲ್ಲ ಉಸ್ತುವಾರಿ ಸಚಿವರೇ, ಒಬ್ಬರಿಗೆ ಕೂಡ ಇಲ್ಲಿವರೆಗೂ ಕೊಟ್ಟಿಲ್ಲ. ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಆಡಳಿತ ಇದೆ, ಹೌದು, ಒಪ್ತೀವಿ ನಾವು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರ ಬುಲ್ಡೋಸರ್
ನೀತಿಯನ್ನ ಕರ್ನಾಟಕದಲ್ಲಿ ಯುಪಿ ಅದು ಮಾದರಿ, ಅದು ಯೋಗಿ ಆದಿತ್ಯನಾಥ್ ಅವರ ಮಾದರಿಯನ್ನ ಮಂಗಳೂರಿನಲ್ಲಿ ಸುಧೀರ್ ಶೆಟ್ಟಿ ಅವರು ಮಾಡ್ತಾ ಇದ್ದಾರೆ. ಬಡವರ ಮೇಲೆ ಮಾಡ್ತಾ ಇದ್ದಾರೆ. ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ನೋಡದೆ ಎಲ್ಲರನ್ನು ನೋಡಿಕೊಂಡು ಓಡ್ತಾ ಇದ್ದಾರೆ. ಅವರಿಗೆ ಬೇಕಾಗಿರ್ತಕ್ಕಂಥವ್ರು ಬಡವರ ಗೂಡಂಗಡಿ, ಬಡ ಬೀದಿ ವ್ಯಾಪಾರಿಗಳ ವಸ್ತುಗಳು, ಅದರ ಮೇಲೆ ಇವತ್ತು ದಾಳಿಗಳನ್ನು ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದನ್ನು ನಾವು ಸಹಿಸುವುದಿಲ್ಲ. ಇವತ್ತು ಬಹಳ ಜನ ಮಾತಾಡ್ತಾರೆ. ನಿನ್ನೆ ದಾಳಿ ಆಗುವ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ಕಾರ್ಪೊರೇಟ್ ನಿಂತು ದಾಳಿ ಮಾಡಿಸಲಿಕ್ಕೆ ಮಾತಾಡ್ತಾರೆ. ನಾವು ಹೇಳುವಂತದ್ದು, ಇವತ್ತು ಎಷ್ಟು ಜನ ಕಾರ್ಪೊರೇಟ್ಗಳು ಕಬಾಬ್ ಮಾಡ್ತಾ ಇದ್ದಂತವ್ರು, ಚೈನೀಸ್ ಫಾಸ್ಟ್ ಫುಡ್ ಅಂಗಡಿ ಇಟ್ಕೊಂಡಂತವ್ರು, ಬೀದಿಯಲ್ಲಿ ತರಕಾರಿ ಮಾಡಿದಂತವ್ರು ಕೆಲವರು ಬಿಜೆಪಿಯಲ್ಲಿ ಕಾರ್ಪೊರೇಟ್ ಆಗಿದ್ದಾರೆ. ಇದೇ ಬಿಜೆಪಿ ಕಾರ್ಪೊರೇಟ್ಗಳು ನಮ್ಮ ಬೀದಿ ಬೀದಿ ವ್ಯಾಪಾರಿಗಳಿಗೆ ಅವರಿಗೆ ಬಡ್ಡಿಗೆ ಹಣ ಕೊಟ್ಟು ನೀವು ಅವರ ರಕ್ತವನ್ನು ಹೀರಿದಂತವ್ರು ಇವತ್ತು ಮಹಾನಗರ ಪಾಲಿಕೆಯ ಮುಖ್ಯ ಸ್ಥಾನದಲ್ಲಿ ನೀವು ಇದ್ದೀರಿ. ಎಲ್ಲ ಮರಿಬೇಡಿ. ನಿಮ್ಮ ಹಿನ್ನೆಲೆಯನ್ನು ಸ್ವಲ್ಪ ನೋಡಿ. ನೀವು ಹಿಂದೆ ಏನಿದ್ದೀರಿ ಅಂತ ನೋಡಿ. ಬೀದಿ ಬದಿ ವ್ಯಾಪಾರಿಗಳಿಗೆ ಇವತ್ತು ನಿಮ್ಮ ಹತ್ರ 40% ಕಮಿಷನ್ ದುಡ್ಡು ಇರಬಹುದು, ಮೋದಿ ಹೆಸರಿನಲ್ಲಿ ನಿಮ್ಮಲ್ಲಿ ಅಧಿಕಾರ ಇರಬಹುದು, ಆದ್ರೆ ನಿಮ್ಮ ಹಿನ್ನೆಲೆಯನ್ನ ಸ್ವಲ್ಪ ನೋಡ್ಬೇಕು. ನೀವು ಬಡ ಬೀದಿ ವ್ಯಾಪಾರಿಗಳ ಮೇಲೆ ದಾಳಿ ಮಾಡುವಾಗ ನೀನು ಸಹ ಒಂದ್ಸಲ ನೀನು ಕೆಲವು ಸಂದರ್ಭದಲ್ಲಿ ಬೀದಿ ವ್ಯಾಪಾರಿ ಇದೆಯಪ್ಪ, ನೀನು ಕಬಾಬ್ ಮಾಡ್ತಾ ಇದ್ದಿ, ನೀನು ಕೂಡ ಅದೇ ಅಜಿನಮೋಟವನ್ನು ಹಾಕೊಂಡು ಕಲರ್ ಹಾಕೊಂಡೆ ಕಬಾಬ್ ಮಾರಿ ಇವತ್ತು ನೀನು ತೀರ್ಮಾನ ಮಾಡ್ತಾ ಇದೀಯಾ. ಬೇರೆಯವರಿಗೆ ನೀವು ನೀತಿ ಹೇಳ್ತಾ ಇದೀಯಾ. ಎಷ್ಟು ಜನ ಬೇಕು ಹೆಸರು ಹೇಳ್ಬೇಕಾ ಕಾರ್ಪೊರೇಟ್ನವ್ರದ್ದು? ಕಬಾಬ್ ಮಾಡ್ತಾ ಇದ್ದಂತ ಬಿಜೆಪಿ ಕಾರ್ಪೊರೇಟರ್ಗಳು ಇವತ್ತು ಕಾರ್ಪೊರೇಟರ್ ಆಗಿ ನೀವು ವೈಟ್ ಕಲರ್ ಹಾಕೊಂಡು ಕಾರಲ್ಲಿ ತಿರುಗಾಡ್ತಾ ಇದ್ದೀವಿ. ಎಲ್ಲವೂ ನಮ್ಗೆ ಗೊತ್ತಿದೆ. ಇವತ್ತು ನೀವು ಮಾಡ್ತಕ್ಕಂಥದ್ದು ಈ ರೀತಿಯ ದೌರ್ಜನ್ಯವನ್ನ ನಿಲ್ಲಿಸಿ. ನೀವು ಮಾನ್ಯ ಸುಧೀರ್ ಶೆಟ್ಟಿ ಅವರಿಗೆ ಬಹಳ ವಿನಯತೆಯಿಂದ ನಾನು ಹೇಳ್ತಾ ಇದ್ದೇನೆ. ಬಹಳ ವಿನಯತೆಯಿಂದ ನಾವು ಹೇಳ್ತಾ ಇದ್ದೇನೆ. ಅವರು ಬಹಳ ಆತ್ಮೀಯರು, ವೈಯಕ್ತಿಕವಾಗಿ ಅವರ ಬಗ್ಗೆ ಗೌರವ ಇದೆ. ದಯವಿಟ್ಟು ನೀವು ಕೈ ಮುಗಿದು ನಾವು ಕೇಳ್ತಾ ಇದ್ದೇವೆ. ದಯವಿಟ್ಟು ನೀವು ದಾಳಿಯನ್ನು ನಿಲ್ಲಿಸಿ. ನಿಮ್ಮ ರಾಜಕೀಯ ಇತಿಶ್ರೀಗೆ, ನಿಮ್ಮ ರಾಜಕೀಯದ ಅವಸಾನಕ್ಕೆ ಬಡವರ ಕಣ್ಣೀರ ಶಾಪ ಕಾರಣ ಆಗುವುದಿಲ್ಲ. ಬಡವರ ಕಣ್ಣೀರ ಶಾಪ ಒಳ್ಳೆಯದು. ಇವತ್ತು ಅಧಿಕಾರಿಗಳಿಗೆ ನಾವು ಹೇಳ್ತಾ ಇದ್ದೇವೆ, ನೀವು ಅನುಮಾನುಷವಾಗಿ ಅನಾಗರಿಕವಾಗಿ ಕೈ ಕಾಲು ನಿಮ್ಮ ಹಿಡ್ಕೊಂಡು ಬೇಡ್ಕೊಂಡ್ರು ಕೂಡ ನೀವು ಬಿಡ್ತಾ ಇಲ್ಲ ಅಂತಂದ್ರೆ ಈ ಬಡವರ ಶಾಪ ನಿಮಗೆ ತಟ್ಟದೆ ಬಿಡುವುದಿಲ್ಲ, ನಿಮಗೆ ತಟ್ಟದ ಹೋಗುವುದಿಲ್ಲ. ಯಾಕಂತ ಹೇಳಿದ್ರೆ ಬಡವರು ಬಿಸಿಲಲ್ಲಿ, ಮಳೆಯಲ್ಲಿ, ಗಾಳಿಯಲ್ಲಿ ನಿಂತು ಅವರ ಮಕ್ಕಳನ್ನು ಓದಿಸಬೇಕು. 20-30 ವರ್ಷ ವ್ಯಾಪಾರ ಮಾಡಿ ಮಕ್ಕಳು ಪ್ರಾಯಕ್ಕೆ ಬಂದಾಗ ಅವರಿಗೆ ಹೆಣ್ಮಕ್ಳಿಗೆ ಮದುವೆ ಮಾಡಲಿಕ್ಕೆ ಒಂದು ಸಣ್ಣ ಬಾಡಿಗೆ ಮನೆ 5,000, 10,000 ಬಾಡಿಗೆ ಮನೆ ಬಾಡಿಗೆ ಕಟ್ಟಲಿಕ್ಕೆ ಸಾಧ್ಯ ಆಗದಂತವರು ಬೀದಿಯಲ್ಲಿ ಇರುವಂತವ್ರು ಯಾರು ಎಲ್ಲರೂ ಕೂಡ ಬಹಳ ಸಂತೃಪ್ತವಾದಂತಹ ನೆಮ್ಮದಿಯ ಬದುಕಲ್ಲಿ ಇರುವಂತವರಲ್ಲ. ಅವರಿದ್ರೆ ಬೀದಿಯಲ್ಲಿ ನಿಲ್ತಾ ಇರಲಿಲ್ಲ. ಬಿಸಿಲು ಮನೆಗೆ ಬೀದಿ ಮೈಯೊಡ್ಡಬೇಕಂತ ಸಂದರ್ಭ ಬರ್ತಾ ಇಲ್ಲ. ಇವತ್ತು ನಾನು ಸ್ಪಷ್ಟವಾಗಿ ಜಿಲ್ಲಾಡಳಿತಕ್ಕೆ ಹೇಳ್ತಾ ಇದ್ದೇನೆ, ಜಿಲ್ಲಾಡಳಿತ ಕೂಡಲೇ ಮಧ್ಯಪ್ರವೇಶ ಮಾಡಬೇಕು. ಈ ಜಿಲ್ಲೆಯ ಆಡಳಿತ ಯಾರ ಕೈಯಲ್ಲಿದೆ? ಇನ್ನೂ ಬಿಜೆಪಿಯವರ ಕೈಯಲ್ಲಿದೆಯಾ? ಮಂಗಳೂರು ನಗರಾಡಳಿತ ಅವರ ಕೈಯಲ್ಲಿದೆ, ಹೌದು. ಆದರೆ ಇವತ್ತು ಕಮಿಷನರ್ ಅವರು, ಈ ಕಮಿಷನರ್ ಭ್ರಷ್ಟ ಕಮಿಷನರ್ ಅಂತ ನಾನು ಹೇಳ್ತೇನೆ. ಇವತ್ತೇನವರು ಬಚಾವಾಗಿರ್ಬೋದು ಲೋಕಾಯುಕ್ತರಿಂದ, ಆದರೆ ಅವರ ಆತ್ಮಸಾಕ್ಷಿಗೆ ಅವರು ಏನ್ ಮಾಡ್ತಾ ಇದ್ದಾರೆ ಅಂತ ನಮ್ಗೆಲ್ಲರಿಗೂ ಗೊತ್ತು. ಟಿಡಿಆರ್ ಹೆಸರಿನಲ್ಲಿ ಯಾವ ರೀತಿ ಮಾಫಿಯಾಗಳಿಗೆ ಇವರು ಸಹಕಾರ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ಮಾರ್ಟ್ ಸಿಟಿಯ ಯೋಜನೆಯಲ್ಲಿ ಎಷ್ಟು ಜನ ದುಡ್ಡು ಹೊಡಿತಾ ಇದ್ದಾರೆ. ಅವರ ಮೇಲೆ ನಿಮ್ಮ ಬುಲ್ಡೋಸರ್ ಹೋಯ್ತಾ? ಎಷ್ಟು ಅಕ್ರಮ ಕಟ್ಟಡಗಳಿವೆ ಮಂಗಳೂರಿನಲ್ಲಿ ಶ್ರೀಮಂತರದು. ನಿಮ್ಮ ಬುಲ್ಡೋಸ್ ಅದರ ಮೇಲೆ ಹೋಗ್ತದ? ಅಲ್ಲಿವರೆಗೆ ಹೋಗ್ಬೋದು? ನಿಮ್ಮ ಇಂಧನ ಸಿಗ್ಬೋದು? ಅದಕ್ಕೆ ಅಲ್ಲಿವರೆಗೆ ಹೋಗುವಷ್ಟು ಮಾತಾಡಬೇಕು. ವಿರೋಧ ಪಕ್ಷಗಳು, ಮಹಾನಗರ ಪಾಲಿಕೆಯ ವಿರೋಧ ಪಕ್ಷಗಳು ಕೂಡ ನೀವು ಮಾತಾಡಬೇಕು. ಇಲ್ಲಿನ ವಿರೋಧ ಪಕ್ಷದ ಶಾಸಕರುಗಳು, ವಿರೋಧ ಪಕ್ಷದವರು ಮಾತಾಡಬೇಕು. ಬಿಜೆಪಿಯವರ ಈ ರೀತಿಯ ಬುಲ್ಡೋಸರ್ ನೀತಿ ಏನಿದೆ, ಈ ನೀತಿಯನ್ನು ನಾವು ವಿರೋಧಿಸ್ತೀವಿ. ಇವತ್ತು ಮಹಾನಗರ ಪಾಲಿಕೆ ಕಮಿಷನರ್, ನೀವು ಜನರ ತೆರಿಗೆಯ ದುಡ್ಡಿಂದ ನೀವು ಸಂಬಳ ತಿಂತಾ ಇರುವುದು. ನಮ್ಮ ಅಹವಾಲನ್ನು ನೀವು ಕೇಳಬೇಕು. ಜನರಿಗೆ ಸಮಸ್ಯೆಗೆ ನೀವು ಸ್ಪಂದನೆ ಕೊಡಲಿಕ್ಕೆ ನೀವು ಬರಬೇಕು. ಏನು 10 ಗಂಟೆಯಿಂದ 4 ಗಂಟೆ ತನಕ ಮೀಟಿಂಗ್ ಮುಗಿಸಿ ನಿಮ್ಮ ಮನೆಯಲ್ಲಿ ಆರಾಮಾಗಿ ಇದ್ದೀರಿ, ಬನ್ನಿ ಮಾತಾಡಿ, ಬರಬೇಕು. ನೀವು ಬಂದು ನಮ್ಮ ಅಹವಾಲನ್ನು ಕೇಳಬೇಕು. ಬರದಿದ್ರೆ ನಾವು ಇಲ್ಲಿಂದ ಹೋಗುವಂತ ಪ್ರಶ್ನೆ ಇಲ್ಲ. ನೀವು ಯಾರ ಸುಧೀರ್ ಶೆಟ್ಟಿ ಅವರ ನಿರ್ದೇಶನ ಕೇಳ್ತಾ ಇದ್ದೀರಿ ಗೊತ್ತಿಲ್ಲ. ಸುಧೀರ್ ಶೆಟ್ಟಿ ಸರ್ವಾಧಿಕಾರಿ ಅಲ್ಲ. ಜನತಂತ್ರ ವ್ಯವಸ್ಥೆಯಲ್ಲಿ ಚುನಾವಣೆಯಲ್ಲಿ ಗೆದ್ದು ಬಂದಂತವರು ಸರ್ವಾಧಿಕಾರಿ ಅಲ್ಲ. ಅವರು ರಾಜ ಅಲ್ಲ, ಅವರು ಮೇಯರ್. ಸುಧೀರ್ ಶೆಟ್ಟಿ ಅವರು ಮೇಯರ್, ಅವರು ರಾಜ ಅಲ್ಲ ಎಂದು ತಿಳ್ಕೊಳ್ಳಿ ನೀವು. ಸುಧೀರ್ ಶೆಟ್ಟಿ ಅವರು ಹೇಳಿದ ಕೂಡಲೇ ಮಾಡಲಿಕ್ಕೆ ಕಾನೂನುಗಳು ಏನಿರ್ತದೆ, ನಿಯಮಗಳೇನಿರ್ತದೆ ಪರಾಮರ್ಶೆ ಮಾಡಿ. ನಾವು 2-3 ಕಡೆ ನಿನ್ನೆಯಿಂದ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾ ಇದ್ದೇವೆ. ಅವರ ಮೇಲೆ ಯಾವುದೇ ಎಫ್ಐಆರ್ಗಳು ದಾಖಲಾಗುವುದಿಲ್ಲ. ನಾಗುರಿಯಲ್ಲಿ ನಮ್ಮ ಒಬ್ಬ ಬೀದಿ ವ್ಯಾಪಾರಿಯ ಮೇಲೆ ದೌರ್ಜನ್ಯ ಮಾಡಿ ಹಲ್ಲೆ ಮಾಡಿ ಅವನಿಗೆ ಮೂಲೆ ಮುರಿತ ಆಗಿದೆ, ಆಸ್ಪತ್ರೆಯಲ್ಲಿ ಇದ್ದಾನೆ. ಅವನ ಆರೋಗ್ಯದ ವಿಚಾರ ಯಾರನ್ನು ಯಾವ ರೀತಿಯಲ್ಲಿ ದಾಳಿ ಮಾಡಿದ್ದೀರಿ? ನೀವು ಗೂಂಡಾಗಳನ್ನು ಇಟ್ಕೊಂಡಿದ್ದೀರಿ, ಬಾಣಮತ್ತರಾದವರನ್ನ ನೀವು ದಾಳಿಗೆ ಬಳಸ್ಕೊಂಡಿದ್ದೀರಿ, ಬುಲ್ಡೋಸರ್ಗಳನ್ನ ಬಳಸ್ಕೊಂಡಿದ್ದೀರಿ. ಈ ನಮ್ಮ ಆಕ್ಟ್ ಅಲ್ಲಿ ಹೇಳ್ತದೆ, ಯಾರ ಬೀದಿ ವ್ಯಾಪಾರಿಯ ಒಂದು ವಸ್ತುವನ್ನ ನೀವು ಸೀಸ್ ಮಾಡ್ತೀರಿ, ಅದೇ ರೀತಿಯಲ್ಲಿ ಅವನಿಗೆ ದಂಡ ಹಾಕಿ ವಾಪಸ್ ಕೊಡಬೇಕು ಅಂತ ಹೇಳಿ ಕಾನೂನು ಹೇಳ್ತದೆ. ನೀವು ಇವತ್ತು ಅದನ್ನ ಪುಡಿ ಮಾಡಿದ್ದೀರಿ. ಸಂಪೂರ್ಣವಾಗಿ ಅವರ
ನೀವೊಂದು ಆಲೋಚನೆ ಮಾಡಿ, ನಮ್ಮ ಕೈಲಿದ್ದಂತ ಒಂದು ಮೊಬೈಲ್ ಕೆಳಗಡೆ ಬಿದ್ದರೆ ಅದರ ಡಿಸ್ಪ್ಲೇ ಒಂದು ಗ್ಲಾಸ್ ಹೊಡೆದಾಗ ನಮಗೆ ಆಗುವಂತ ನೋವು ಎಷ್ಟು, ಅದೇ ರೀತಿಯಲ್ಲಿ ಒಬ್ಬ ಬಡ ಬೀದಿ ವ್ಯಾಪಾರಿಯ ಬದುಕು ಆ ಗೂಡಂಗಡಿ ಕೊಡಿದಾಗ ಅವನ ಮನಸ್ಸಲ್ಲಿ ಏನಾಗಬಹುದು, ಅವನ ಮನಸ್ಸಿನಲ್ಲಿ ಬರುವಂತಹ ನೋವುಗಳು ಹೇಗಿರ್ಬೋದು ಅರ್ಥ ಆಗ್ಲಿಕ್ಕೆ ಸಾಧ್ಯ ಉಂಟಾ? ಹೃದಯ ಇದ್ರೆ ನಿಮಗೆ ಅರ್ಥ ಆಗ್ತದೆ. ಹೃದಯ ಇದ್ರೆ ನಿಮ್ಮಲ್ಲಿ ಯಾರಿಗೂ ಹೃದಯ ಇಲ್ಲ. ಅನಾಗರಿಕರು ನೀವು, ಅಮಾನುಷವಾಗಿ ಕೆಲಸ ಮಾಡ್ತಕ್ಕಂಥವ್ರು, ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥವ್ರು. ಅವರ ಬದುಕು ಹಕ್ಕದು ಸಂವಿಧಾನ ಏನಿದೆ, ಬೀದಿ ವ್ಯಾಪಾರಿಗಳ ಬದುಕು ಹಕ್ಕದು. ಆ ಬದುಕು ಹಕ್ಕಿನ ಮೇಲೆ ನೀವು ದಾಳಿಯನ್ನ ಮಾಡ್ತಾ ಇದ್ದೀರಿ. ಇವತ್ತು ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡದೆ ಅವರ ಮೇಲೆ ದಾಳಿ ಮಾಡಬಾರದು ಅಂತ ಕಾನೂನು ಹೇಳ್ತದೆ. ಆದರೆ ಅದೆಲ್ಲವನ್ನ ಗಾಲಿಗೆ ತೂರಿ ಮೇಯರ್ ಅವರಿಗೆ ಫೋನಿನಲ್ಲಿ ದೂರುಗಳು ಬಂದಿದೆ ಎನ್ನುವ ಕಾರಣಕ್ಕಾಗಿ ನೀವು ದಾಳಿ ಮಾಡ್ತೀರಂತಂದ್ರೆ, ಫೋನಿನಲ್ಲಿ ಖಾಲಿ ಬೀದಿ ವ್ಯಾಪಾರಸ್ಥರ ವಿರುದ್ಧ ಮಾತ್ರ ಫೋನಿನಲ್ಲಿ ಬಂದಿರೋದಾ? ಎಷ್ಟು ವಿಚಾರಗಳು ಬಂದಿದೆ, ಆಕ್ಷನ್ ಮಾಡಿದೀರಾ? ಮಾನ್ಯ ಸುಧೀರ್ ಶೆಟ್ಟಿ ಅವರೇ, ಮಾಡಿದೀರಾ? ನೀವು ಉತ್ತರ ಹೇಳಬೇಕು, ಉತ್ತರ ಕೊಡಿ. ನೀವು ಎಷ್ಟು ದೂರುಗಳು ಬಂದಿದೆ, ಎಷ್ಟು ದೂರುಗಳ ಬಗ್ಗೆ ನಿಮಗೆ ಸರಿಪಡಿಸಲಿಕ್ಕೆ ಆಗಿದೆ? ನಿಮ್ಮಿಂದ ಏನೂ ಆಗುದಿಲ್ಲ. ಸುಧೀರ್ ಶೆಟ್ಟಿ ಅವರ ಸಾಧನೆ ಏನಂತ ಹೇಳಿದ್ರೆ, ಫೋನಲ್ಲಿ ಒಂದು ತಿಂಗಳಿಗೆ ಒಂದು ಸಲ ಜನರ ಹತ್ರ ಮಾತಾಡಿ, ಅದು ಬಿಟ್ಟು ನಿಮ್ಮ ಏನು ಸಾಧನೆ ಇಲ್ಲ. ಶೂನ್ಯ ಸಾಧನೆಯ ಮೇಯರ್, ಶೂನ್ಯ ಸಾಧನೆಯ ಆಡಳಿತ, ಮಂಗಳೂರಿನ ನಗರದ ಬಿಜೆಪಿ ಆಡಳಿತ ನಾವು ಹೇಳ್ತಾ ಇದ್ದೀವಿ. ನಿಮ್ಮಲ್ಲಿ ಏನು ಆಗಿಲ್ಲ, ಕೇವಲ ಆಗಿರ್ತಕ್ಕಂಥದ್ದು ಫೋನಲ್ಲಿ 1 ಗಂಟೆ ಕೂತು ಮಾಧ್ಯಮದವರನ್ನು ಆ ಕಡೆ ಈ ಕಡೆ ಕೂರಿಸಿ ಮಾತಾಡಿರ್ತಕ್ಕಂಥ ಮಾತ್ರ. ಯಾವುದೇ ಸಮಸ್ಯೆಗೂ ನಿಮ್ಮಿಂದ ಪರಿಹಾರ ಆಗಿಲ್ಲ. ಬಡವರ ಮೇಲೆ ನೀವು ದಾಳಿ ಮಾಡ್ತೀವಿ, ಬಡವರ ಮೇಲೆ ದಾಳಿ ಮಾಡಲಿಕ್ಕೆ ನಿಮಗೆ ಮೇಯರ್ ಬೇಕಿತ್ತು. ಅದೇ ಬಡವರ ಸ್ವಾಮಿ ನಿಮ್ಮನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು. ಅದೇ ಬಡವರು ಆಲೋಚನೆ ಮಾಡಿ, ಸುಧೀರ್ ಶೆಟ್ಟಿ ಅವರ ಇದು ಒಳ್ಳೇದಲ್ಲ, ಬಡವರ ಶಾಪ ನಿಮಗೆ ಒಳ್ಳೇದಲ್ಲ. ಸುಮಾರು ಜನ ಮೇಯರ್ನವರು ಈಗ ಮಂಗಳೂರಿನ ರಾಜಕೀಯದ ಪೊಲಿಟಿಕಲ್ ಡಿಕ್ಷನರಿಯಿಂದಲೇ ಅವರು ಕಾಣ್ಮರೆಯಾಗಿದ್ದಾರೆ. ಅವರ ಸಾಲಿಗೆ ನೀವು ಸೇರಬೇಡಿ. ಬೀದಿ ವ್ಯಾಪಾರಿಗಳ ಶಾಪ ಒಳ್ಳೇದಲ್ಲ ಅಂತ ನಾನು ಹೇಳ್ತೇನೆ. ಸ್ಪಷ್ಟವಾಗಿ ಮಹಾನಗರ ಪಾಲಿಕೆ ಆಯುಕ್ತರು ಇಲ್ಲಿಗೆ ಬರಬೇಕು, ನಮ್ಮ ಸಮಸ್ಯೆಗಳನ್ನು ಆಲಿಸಬೇಕು. ಅಲ್ಲಿವರೆಗೆ ಇಲ್ಲಿ ಹೋಗುವಂತ ಪ್ರಶ್ನೆ ಇಲ್ಲ. ನಮಗೆ ಈ ಹೋರಾಟಕ್ಕೆ ಮಾಧ್ಯಮದ ಗೆಳೆಯರು ನಮಗೆ ಒಳ್ಳೆ ರೀತಿಯಲ್ಲಿ ಸಹಕಾರವನ್ನು ಕೊಡಬೇಕು. ಇವತ್ತು ನೆಗೆಟಿವ್ ಆದಂತಹ ವಿಚಾರಗಳನ್ನು ಮಾತ್ರ ಇಲ್ಲಿ ಇವರು ಹೇಳ್ತಾ ಇದ್ದಾರೆ. ಅವರು ಹೇಳ್ತಕ್ಕಂತ ನೆಗೆಟಿವ್ ಅಂಶಗಳೇನಿದೆ, ಅಲ್ಲಿ ಯಾರು ಕೂಡ ಬಡವ ಬೀದಿ ವ್ಯಾಪಾರಿಗಳು ಬಾಡಿಗೆ ಕೊಟ್ಟಂತವ್ರು ಯಾರು ಕೂಡ ಐಡಿ ಕಾರ್ಡ್ ಮಾಡಿದಂತವ್ರು ಇಲ್ಲ, ಯಾರು ಕೂಡ ಅಲ್ಲಿ ಲಿಕ್ಕರ್ ಮಾರಾಟ ಮಾಡುವವರಿಲ್ಲ. ಅಲ್ಲಿ ಬಡವರು ಅವ್ರ ಹೊಟ್ಟೆಪಾಡಿಗಾಗಿ ದುಡಿತಕ್ಕಂಥವ್ರು, ಅವರ ಮೇಲೆ ನೀವು ದಾಳಿ ಮಾಡಿ. ತಳ್ಳುಗಾಡಿಗೆ ಪರ್ಮಿಷನ್ ಕೊಟ್ಟಿದ್ದೀರಿ ಅಂತ ಮೇಯರ್ ಸುಧೀರ್ ಶೆಟ್ಟಿ ಅವರು ಹೇಳ್ತಾರೆ. ಯಾರ ತಳ್ಳುಗಾಡಿಗೆ ನೀವು ಪರ್ಮಿಷನ್ ಅನ್ನು ಕೊಟ್ಟಿದ್ದೀರಿ ಹೇಳಿ? ಎಷ್ಟು ತಳ್ಳುಗಾಡಿಗೆ ನೀವು ಪರ್ಮಿಷನ್ ಕೊಟ್ಟಿದ್ದೀರಿ? ಎಷ್ಟು ತಳ್ಳುಗಾಡಿ ಕೊಟ್ಟಿದ್ದೀರಿ? ಉತ್ತರ ಕೊಡಬೇಕು. ಮಾನ್ಯ ಮೇಯರ್ ಅವರು ಉತ್ತರ ಕೊಡಬೇಕು. ಕಮಿಷನರ್ ಅವರು ಇಲ್ಲಿ ಬರಬೇಕು. ಬರುವುದಕ್ಕ ನಮ್ಮ ಈ ಹೋರಾಟ ಮುಂದುವರಿತದೆ. ಇವತ್ತು ಈ ಹೋರಾಟವನ್ನು ಆರಂಭಿಸಿದ್ದೇವೆ. ನಾಳೆ ಎಲ್ಲೆಲ್ಲಿ ನೀವು ದಾಳಿಗಳನ್ನ ಮಾಡ್ತೀರಿ, ಎಲ್ಲಾ ಕಡೆ ಕೂಡ ನಿಮ್ಮ ಪ್ರತಿಕೃತಿಗಳನ್ನ ದಾನ ಮಾಡಿ ನಾವು ಪ್ರತಿಭಟನೆ ಮಾಡ್ತೀವಿ. ನಾಳೆ ದಿನ ಎಲ್ಲಿ ನೀವು ದಾಳಿ ಮಾಡಿದ್ದೀರಿ ಆ ಎಲ್ಲ ಕಡೆಗಳಲ್ಲಿ ಕೂಡ ನಮ್ಮ ಕಾರ್ಯಕರ್ತರು ಹೋಗ್ತಾರೆ. ನಿಮ್ಮ ಪ್ರತಿಕೃತಿಗಳನ್ನ ದಾನ ಮಾಡುವಂತಹ ತೀವ್ರತರ ಹೋರಾಟವನ್ನು ಮಾಡ್ತೀವಿ. ಉಸ್ತುವಾರಿ ಸಚಿವರು ಮಾತಾಡ್ತೀವಿ, ಜಿಲ್ಲಾಡಳಿತ ಮಾತಾಡಬೇಕು. ಉಸ್ತುವಾರಿ ಸಚಿವರು ಮಾತಾಡದಿದ್ರೆ ಜಿಲ್ಲೆಗೆ ಉಸ್ತುವಾರಿ ಸಚಿವರು ಬಂದಾಗ ಅವರಿಗೂ ಕೂಡ ನಾವು ಕಪ್ಪು ಬಾವುಟವನ್ನು ನೀಡುತ್ತೇವೆ, ಅವರಿಗೂ ಕೂಡ ಕಪ್ಪು ಬಾವುಟವನ್ನು ಹಾರಿಸ್ತೇವೆ. ನೀವೇ ಕೊಟ್ಟಿರ್ತಕ್ಕಂಥದ್ದು 10 ಜನರಿಗೆ, ಉಳಿದವರಿಗೆ ಯಾಕೆ ಕೊಟ್ಟಿಲ್ಲ? ನೀವು ಉತ್ತರ ಕೊಡಬೇಕು. ನಾವು ಇವತ್ತು ನಮ್ಮಲ್ಲಿರ್ತಕ್ಕಂಥ ವಿಚಾರ ಒಂದೇ, ನಮ್ಮ ಬಡವರ ಪರವಾಗಿರ್ತಕ್ಕಂಥ ಹೋರಾಟ. ಬಡವರಿಗೆ, ಬಡ ಬೀದಿ ವ್ಯಾಪಾರಿಗಳಿಗೆ ಅನ್ಯಾಯ ಆಗಬಾರದು, ಅವರಿಗೆ ನ್ಯಾಯ ಕೊಡಿಸತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಆಯುಕ್ತರು ಇಲ್ಲಿಗೆ ಬರಬೇಕು. ಬರದೆ ನಾವು ಇಲ್ಲಿಂದ ಹೋಗುವಂತ ಪ್ರಶ್ನೆ ಇಲ್ಲ. ನಾವು ಇಲ್ಲಿ ನಿಮ್ಮ ಜೊತೆ, ಇಲ್ಲಿನ ಸಿಬ್ಬಂದಿಗಳ ಜೊತೆಯಲ್ಲಿ ಸಂಘರ್ಷ ಮಾಡಲಿಕ್ಕೆ ನಮಗೆ ಮಹಾನಗರ ಪಾಲಿಕೆಯ ಕಮಿಷನರ್, ನಮ್ಮ ಪಟ್ಟಣ ವ್ಯಾಪಾರ ಸಮಿತಿ ಅಧ್ಯಕ್ಷರು, ಅವರ ಗೌರವದಿಂದ ಅವರನ್ನು ನಾವು ಕರೀತಾ ಇದ್ದೇವೆ. ಬನ್ನಿ, ನಿಮ್ಮ ಕಚೇರಿಯಲ್ಲಿ ಮಾತಾಡೋದು, ನಮ್ಮ ಕಚೇರಿಗೆ ನಿಮ್ಮನ್ನು ಕರೀತಾ ಇಲ್ಲ, ಬನ್ನಿ ಮಾತಾಡಿ ಅಂತ ನಾವು ಈ ಮೂಲಕ ಕೊಡ್ತಾ ಇದ್ದೇನೆ. ಸ್ನೇಹಿತರೆ, ಒಂದು ಬೀದಿ ಬದಿ ವ್ಯಾಪಾರ ಒಂದು ಕಾನೂನುಬದ್ಧವಾದಂತಹ ಒಂದು ವ್ಯಾಪಾರ. ಅದರ ವಿರುದ್ಧ ಬಹಳ ದೊಡ್ಡ ರೀತಿಯಲ್ಲಿ ಒಂದು ದಾಳಿಗಳನ್ನ ಬಿಜೆಪಿ ಆಡಳಿತ ಮಂಗಳೂರಿನಲ್ಲಿ ಇವತ್ತು ಮಾಡ್ತಾ ಇದೆ. ನೋಡಿ, ಇದನ್ನೊಂದು ಕ್ಲಿಯರ್ ಆಗಿ ನಾವು ನೋಡಬೇಕಾಗುತ್ತೆ. ಯಾಕಂದ್ರೆ ಈ ರೀತಿಯ ದಾಳಿಗಳನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾಕೆ ಮಾಡಿದ್ರು ಅನ್ನುವಂಥದ್ದು ನೋಡಿ. ಇವತ್ತು ಮೇಯರ್ ಅವರು ಕರೆಯನ್ನು ಕೊಟ್ಟಿದ್ದಾರೆ, ದಾಳಿ ಮಾಡಬೇಕಂತೇಳಿ, ಕಾರ್ಯಾಚರಣೆ ಮಾಡಬೇಕಂತೇಳಿ. ನಿನ್ನೆ ಬೆಳಿಗ್ಗೆ ಅವರು ಮಾತಾಡುವಾಗ, ಕೇಳುವಾಗ, ಪೊಲೀಸ್ನವರು ಕೇಳುವಾಗ ಇವತ್ತು ಆರ್ಡರ್ ಕಾಪಿಯೇ ಇಲ್ಲ. ಅದು ಒಂದು ಆಯ್ತಾ. ಆನಂತರ ಬಂದಿರತಕ್ಕಂಥವ್ರು ಯಾರು? ನೀವು ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಧಿಕಾರಿಗಳ ಹೆಸರಿನಲ್ಲಿ ದಾಳಿ ಮಾಡಿದ್ದಾರೆ. ಯಾರು ಕೂಡ ಅದರ ಅಧಿಕಾರಿಗಳು ಇರಲಿಲ್ಲ, ಎಲ್ಲ ಗೂಂಡಗಳು ಪಾನಮತ್ತರಾಗಿದ್ದಾರೆ. ಬಡಪಾಯಿ ಬೀದಿ ಬದಿ ವ್ಯಾಪಾರಸ್ಥರ ಮೇಲೆ ದಾಳಿಗಳನ್ನು ಮಾಡಿದ್ದಾರೆ, ಅವರ ಸೊತ್ತುಗಳನ್ನ ನಾಶ ಮಾಡಿದ್ದಾರೆ. ಈ ರೀತಿಯಾಗಿ ದೊಡ್ಡ ಮಟ್ಟದ ದಾಳಿಗಳು ಇವತ್ತು ಆಗ್ತಾ ಇದೆ.
ನಾವು ಕೇಳುವಂತದ್ದು ಮೇಯರ್ ಅವರಿಗೆ ಬೀದಿ ಬದಿ ವ್ಯಾಪಾರದ ವಿರುದ್ಧ ಇದು ದೂರು ಕೊಟ್ಟವರು ಯಾರು? ಇವರು ಹೇಳ್ತಾರಲ್ಲ ತುಂಬಾ ದೂರು ಬಂದಿದೆ, ಆ ರೀತಿ ಏನಿಲ್ಲ. ಇವರ ಅನ್ಯಾಯಗಳನ್ನ ಮುಚ್ಚಿಟ್ಟು ಇವತ್ತು ಏನಾಗಿದೆ ಅಂದ್ರೆ ಬೀದಿ ಬದಿ ವ್ಯಾಪಾರ ಮೇಲೆ ದಾಳಿ ಮಾಡ್ತಾರೆ. ಇವರು ಮಾಡಬೇಕಾಗಿದ್ದೇನು? ಟೌನ್ ವೆಂಡಿಂಗ್ ಕಮಿಟಿ ಇದೆ, ಟಿವಿಸಿ ಪಟ್ಟಣ ವ್ಯಾಪಾರ ಸಮಿತಿ, ಅದರಲ್ಲಿ ಕಮಿಷನರ್ ಅಧ್ಯಕ್ಷರು, ಪೊಲೀಸ್ ಅಧಿಕಾರಿಗಳಿದ್ದಾರೆ, ಕಂದಾಯ ಅಧಿಕಾರಿಗಳಿದ್ದಾರೆ, ಟ್ರಾಫಿಕ್ ಪೊಲೀಸರಿದ್ದಾರೆ, ಬೀದಿ ಬದಿ ವ್ಯಾಪಾರಸ್ಥರಿದ್ದಾರೆ, ಸರಿಸುಮಾರು 20-30 ಜನ ಇದ್ದಾರೆ. ಎಷ್ಟು 1.5 ವರ್ಷ ಆಯ್ತು. ನೀವು ಆ ಸಭೆಯನ್ನ ಕರೆದು ನೀವು ಮಾತಾಡಬೇಕಿತ್ತು, ಅದನ್ನ ಮಾಡಲಿಲ್ಲ. ಅದರ ಬದಲು ಏಕಾಏಕಿಯಾಗಿ ನೀವು ಏನು ದಾಳಿ ಮಾಡಲಿಕ್ಕೆ, ಅದು ಕೂಡ ಹಿಂದೆ ಟೈಗರ್ ಕಾರ್ಯಾಚರಣೆ, ಈಗ ಬುಲ್ಡೇಸರ್. ಯಾಕೆಂದ್ರೆ ಇವರ ಅಪ್ಪ ಇರುವುದಲ್ಲ ಯುಪಿಯಲ್ಲಿ ಯೋಗಿ ಆದಿತ್ಯನಾಥ ಅವರ ಇವರ ಟ್ರೇಡ್ ಮಾರ್ಕ್ ಯಾಕೆ ಬುಲ್ಡೇಸರ್ ದಾಳಿ. ಬಡಪಾಯಿಗಳ ಮೇಲೆ ಇವತ್ತು ಬೀದಿ ಬದಿ ವ್ಯಾಪಾರವನ್ನ ದಂಧೆ ಅಂತ ಹೇಳ್ತಾ ಇದ್ದಾರಲ್ಲ. ಇವತ್ತು ಮಂಗಳೂರಿನಲ್ಲಿ ಎಷ್ಟು ದಂಧೆ ನಡೀತಾ ಇದೆ? ಮಸಾಜ್ ಪಾರ್ಲರ್ ದಂಧೆ ಆಗ್ತಾ ಇದೆ, ಮರಳು ಮಾಫಿಯಾ ಆಗ್ತಾ ಇದೆ, ಬಿಲ್ಡರ್ ಮಾಫಿಯಾ ಆಗ್ತಾ ಇದೆ, ಎಷ್ಟು ದಂಧೆಗಳು ನಡೀತಾ ಇದೆ. ಏನಾದ್ರೂ ಇಲ್ಲಿ ಮೇಯರ್ ಸುಧೀರ್ ಶೆಟ್ಟಿ, MLA ವೇದವ್ಯಾಸ್ ಕಾಮತ್ ಏನಾದ್ರೂ ಮಾಡಿದ್ರೆ, ಇವತ್ತು ಏನಾದ್ರೂ ಮಾಡಿದ್ರ? ಅವರ ಬಗ್ಗೆ ಏನು ಮಾಡ್ಲಿಕ್ಕೆ ಆಗಲಿಲ್ಲ. ಬಡಪಾಯಿ ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಏನ್ ನೀವು ಹೇಳುವಂತದ್ದು? ಏನು ಒಬ್ಬರಿಗೆ 10 ಅಂಗಡಿ 20 ಅಂಗಡಿ ನೋಡ್ರಿ, ನಾವು ಅದನ್ನ ಹೇಳ್ತಾ ಇದ್ದೇವೆ. 10-20 ಅಂಗಡಿ ಇದ್ದವರ ಮೇಲೆ ಆಕ್ಷನ್ ತಗೊಳ್ಳಿ. ಇಲ್ಲಿ ಬಂದಿದ್ದಾರಲ್ಲ 200-300 ಜನ ಬಂದಿದ್ದಾರೆ, ಒಬ್ಬೊಬ್ಬರನ್ನು ಸ್ಟಡಿ ಮಾಡಿ. ಪಾಪ ಬಡಪಾಯಿಗಳು ಎಷ್ಟೊಂದು ಕೈಕಾಲು ಹಿಡಿದಿದ್ದಾರೆ. ನಿನ್ನೆ ಒಂದು ಹೆಣ್ಮಗಳು ಸಣ್ಣ ಮಗುವನ್ನ ಕಂಕುಳಲ್ಲಿ ಇಟ್ಟುಕೊಂಡು ಕೂಗಿದ್ದಾರೆ, ಹತ್ತಿದ್ದಾರೆ. ಆದ್ರೂ ನಿಮಗೆ ಮನಸ್ಸು ಕರಗಲಿಲ್ಲ. ಇವತ್ತು ಕೂಡ ಕಂಕನಾಡಿಯಲ್ಲಿ ಎಷ್ಟೊಂದು ರೀತಿಯ ದೌರ್ಜನ್ಯ ಆಗ್ತಾ ಇದೆ. ಮಂಗಳೂರಿನ ಜನ ದೊಡ್ಡ ರೀತಿಯಲ್ಲಿ ಈ ಬಿಜೆಪಿಯ ಬುಲ್ಡೇಸರ್ ಏನು ಒಂದು ದಾಳಿ ಇದೆ, ಇವರ ರಾಜಕೀಯ ಇದೆ, ಇದಕ್ಕೆ ಚೀ ಅಂತ ಉಗಿತಿದ್ದಾರೆ. ಅದರ ಭಾಗವಾಗಿ ನೋಡಿ, ಇವತ್ತು ಬೆಳಿಗ್ಗೆಯಿಂದ ಬೀದಿ ಬದಿ ವ್ಯಾಪಾರಸ್ಥರು ಇಲ್ಲಿ ಹೋರಾಟ ಮಾಡ್ತಾರೆ ಅಂತ ಹೇಳುವಾಗ ನೋಡಿ, ಸಾಮಾಜಿಕ ಕಾರ್ಯಕರ್ತರು ಬಂದಿದ್ದಾರೆ, ಕಾರ್ಮಿಕ ಸಂಘಟನೆಯವರು ಬಂದಿದ್ದಾರೆ, ಮಹಿಳಾ ಸಂಘಟನೆ ಮುಖಂಡರು ಬಂದಿದ್ದಾರೆ, ಬೇರೆ ಬೇರೆ ಸಂಘಟನೆ ಮುಖಂಡರು ಕೂಡ ಇವತ್ತು ಬೀದಿ ಬದಿ ವ್ಯಾಪಾರಸ್ಥರ ಬೆಂಬಲವನ್ನು ಕೊಡಲಿಕ್ಕೆ ಬಂದಿದ್ದಾರೆ. ಈ ಹೋರಾಟ ಮುಂದುವರಿಯುತ್ತೆ. ಈಗಾಗಲೇ ಗೌರವಾಧ್ಯಕ್ಷರು ಹೇಳಿದಾಗೆ ನಾವು ನಾಳೆ ದಿವಸ ನಮಗೆ ಸರಿಯಾದಂತ ಕಾರ್ಯಾಚರಣೆ ನಿಲ್ಲಿಸದೇ ಇದ್ರೆ, ಇದಕ್ಕೆ ತಡೆಯನ್ನ ಮಾಡದಿದ್ರೆ ನಾವು ದೊಡ್ಡ ರೀತಿಯಾದಂತಹ ಪ್ರತಿಭಟನೆ, ನಿಮ್ಮ ಪ್ರತಿಕೃತಿಯನ್ನು ದಾನ ಮಾಡ್ತೇವೆ. ಈಗಾಗಲೇ ನಿಮಗೆ ಇಡೀ ಮಂಗಳೂರಿನಲ್ಲಿ, ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಏನು ಜನ ಇಲ್ಲಿ ಕಮಿಷನರ್ಗೆ ಚೀ ಅಂತ ಉಗುಳಿದ್ದಾರೆ. ಇವತ್ತು ಅದಕ್ಕೆ ಸರಿಯಾದ ರೀತಿಯಲ್ಲಿ ನೋಡಿ, ಬೀದಿ ಬದಿ ವ್ಯಾಪಾರಸ್ಥರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇದಕ್ಕೆ ಮುಂಚೆ ಬೀದಿ ಬದಿ ವ್ಯಾಪಾರ ಅನ್ಯಾಯ ಮಾಡಿದವರು ಮಣ್ಣು ಮುಕ್ಕಿದ್ದಾರೆ ಮಂಗಳೂರಿನಲ್ಲಿ. ಆದ್ದರಿಂದ ನಾವುಗಳು ಈ ಹೋರಾಟವನ್ನ ಮುಂದುವರಿಸ್ತೇವೆ. ನಮಗೆ ನಮ್ಮ ಬೇಡಿಕೆ ಎಷ್ಟೇ, ಬರೀ ಸರಳ, ಕಾರ್ಯಾಚರಣೆ ನಿಲ್ಲಿಸಬೇಕು. ಏನು ವಸ್ತುಗಳನ್ನ ವಶಪಡಿಸಿಕೊಂಡಿದ್ದಾರೆ ವಾಪಸ್ ಕೊಡಬೇಕು, ಧ್ವಂಸ ಮಾಡಿದ್ದಕ್ಕೆ ಪರಿಹಾರ ಕೊಡಬೇಕು. ಮತ್ತೆ ನೀವತ್ತೇನು ಕಾನೂನಿಗೆ ವಿರುದ್ಧವಾಗಿ ಏನು ದಾಳಿ ಮಾಡಿದ್ದೀರಾ, ಮೇಯರ್, ಕಮಿಷನರ್, ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು, FIR ದಾಖಲಾಗಬೇಕಂತ ಹೇಳಿ ನಾವು ಜಿಲ್ಲಾಧಿಕಾರಿಗಳಿಗೆ ನಾವು ಒತ್ತಾಯವನ್ನು ಮಾಡ್ತೇವೆ. ಇದು ನಮ್ಮ ಇವತ್ತಿನ ಬೇಡಿಕೆ.